ರಾಮಚಾರಿ ಸೀರಿಯಲ್. ರಾಮಚಾರಿಯನ್ನು ಕಿಟ್ಟಿ ಅಂದುಕೊಂಡು ವೈಶಾಖ ಚಾರು ಏನು ಮಾಡಿದ್ಲು ನೋಡಿ. ರಾಮಚಾರಿಯನ್ನು ಕಿಟ್ಟಿಯನ್ನು ರಾಮಚಾರಿಯಾಗಿ ಬದಲಾಯಿಸಿದ್ದಾಗಿದೆ. ಈಗ ಎಲ್ಲರಿಗೂ ಗೊಂದಲ ಆಗುತ್ತಲೇ ಇದೆ. ಆದರೆ ತಾಯಿಗೆ ಇಬ್ಬರು ಒಂದೇ ಆದ ಕಾರಣ ಅವಳು ಏನು ಅಂದುಕೊಳ್ಳುತ್ತಾರೋ ಇಲ್ಲ. ಆದರೆ ಇದರಿಂದ ಅತಿ ಹೆಚ್ಚು ಸಮಸ್ಯೆ ಆಗಿರೋದು ಮಾತ್ರ ವೈಶಾಖಳಿಗೆ. ಯಾಕೆಂದರೆ ಅವಳಿಗೆ ಬೇರೆ ಕೆಲಸ ಇರುತ್ತದೆ. ಬಾರಿಯೂ ಹಾಗೆ ಅವಳು ಗೊಂದಲ ಮಾಡಿಕೊಂಡು ರಾಮಚಾರಿಯನ್ನು ಕಿಟ್ಟಿ ಅಂತ ಅಂದುಕೊಂಡು ಕೆಲವು ಸತ್ಯ ಹೇಳುತ್ತಾ ನಿಂತಿದ್ದಾಳೆ. ಅವಳು ಹಾಗೂ ರಾಮಚಾರಿ ನಿಂತಿರುವ ಜಾಗದ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇಲ್ಲ. ಅತ್ತಿಗೆ ಯಾವ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಎನ್ನುವುದು ರಾಮಚಾರಿಗೂ ಕೊನೆವರೆಗೂ ಅರ್ಥ ಆಗೋದಿಲ್ಲ. ಅರೆ, ಅತ್ತಿಗೆ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಕೆಲಸ ಮಾಡಿ ಮುಗಿಸಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಇವರು ಯಾವ ಕೆಲಸದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಂದು ರಾಮಚಾರಿ ಮನಸ್ಸಿನಲ್ಲಿ ಅಂದುಕೊಳ್ತಾ ಇರುತ್ತಾನೆ. ಏನು ಹೀಗೆ ಆರಾಮಾಗಿ ಇರೋದಕ್ಕ ನೀನು ಇಲ್ಲಿಗೆ ಬಂದಿರೋದು ಎಂದು ದಬ್ಬಾಯಿಸುತ್ತಾಳೆ. ಟೈಮಿಗೆ ಸರಿಯಾಗಿ ಕೆಲಸ ಮಾಡಿ ಮುಗಿಸಬೇಕು ಅನ್ನೋ ಪ್ರಜ್ಞೆ ಇಲ್ವಾ ನಿನಗೆ? ಎಲ್ಲ ಮುಗಿತು ಅನ್ನೋಷ್ಟರಲ್ಲಿ ಒಂದು ಹೊಸ ಸಮಸ್ಯೆ ಬಂದು ಒಕ್ಕರಿಸಿಕೊಂಡಿದೆ. ನೀನು ತುಂಬ ಧೈರ್ಯವಂತ, ಯಾವುದಕ್ಕೂ ಹೆದರಬಾರದು. ಅವರು ಆರ್ಡರ್ ಪಾಸ್ ಮಾಡುವವರೆಗೂ ಕಾಯ್ತಾ ಇರಬಾರದು. ನನಗೆ ತುಂಬ ದೊಡ್ಡ ಗುರಿ ಇದೆ. ಆ ಗುರಿಗಳೇ ಅಡ್ಡ ಇದ್ದ ಮುಳ್ಳುಗಳನ್ನೆಲ್ಲ ನೀನೇ ಕಡಿದು ಹಾಕಬೇಕು ಎಂದು ವೈಶಾಖ ಹೇಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಚಾರು ಕೃಷ್ಣ ಕೃಷ್ಣ ಅಂತ ಕೂಗುತ್ತಾ ಬರುತ್ತಾಳೆ. ನೀನು ಇಲ್ಲಿದ್ದೀಯಾ ಅತ್ಯಮ್ಮ? ಆಗಲಿಂದ ಕರಿತಾ ಇದ್ದೀಯಾರ? ಇಲ್ಲಿ ಸುಮ್ಮನೆ ಹೇಗೆ ನಿಂತ್ಕೊಂಡ್ರೆ ಹೇಗೆ, ಬಾ ಅಂತ ಅವಳು ಕರಿತಾ ಇರ್ತಾಳೆ. ಆಗ ವೈಶಾಖಳಿಗೆ ಅರ್ಥ ಆಗುತ್ತದೆ, ಇವನು ರಾಮಚಾರಿ, ಕಿಟ್ಟಿ ಅಲ್ಲ ಅನ್ನೋದು. ಆದರೆ ಅವಳು ಹೇಳೋದನ್ನೆಲ್ಲ ಹೇಳಿ ಆಗಿ ಹೋಗಿದೆ. ಇನ್ನೇನು ಅವಳು ಮಾನ್ಯತೆ ಹೆಸರೊಳದೊಂದೇ ಬಾಕಿ ಇರುತ್ತದೆ. ಬಿಟ್ಟರೆ ಉಳಿದ ಎಲ್ಲ ವಿಷಯಗಳನ್ನು ಸಹ ಹೇಳಿದ್ದಾಳೆ. ರಾಮಚಾರಿಗೆ ಆಶ್ಚರ್ಯ ಆಗಿದೆ. ಹಿಂದಿನ ಸಂಚಿಕೆಯಲ್ಲಿ ರಾಮಚಾರಿ ಹಾಗೂ ಕಿಟ್ಟಿ ಇಬ್ಬರು ಅದಲು ಬದಲಾಗಿದ್ದಾರೆ. ಈ ವಿಷಯ ಕೆಲವರಿಗೆ ಮಾತ್ರ ಗೊತ್ತಿದೆ. ಇನ್ನು ಕೆಲವರಿಗೆ ಇದರ ಬಗ್ಗೆ ಸುಳಿವೇ ಇಲ್ಲ. ಮಾನ್ಯತೆ ಹೇಗೋ ಕಿಟ್ಟಿ ಯಾರು ಎಂಬುದನ್ನು ಕಂಡು ಹಿಡಿದುಕೊಂಡಿದ್ದಾಳೆ. ಅವಳಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಅವಳು ಅವನೊಂದಿಗೆ ಮಾತನಾಡಲು ಕಾಯ್ತಿರುತ್ತಾಳೆ. ಏನೇನೋ ಹೊಸ ಪ್ರಯತ್ನ ಮಾಡ್ತಾ ಇದ್ದಾಳೆ. ಕೊನೆಗೂ ಅವನನ್ನು ಕರೆದುಕೊಂಡು ಬಂದು ಮಾನ್ಯತೆ ಜೊತೆ ಕಾಲ್ನಲ್ಲಿ ಮಾತನಾಡಿಸುವ ಪ್ರಯತ್ನ ಮಾಡಿದ್ದಾಳೆ. ಅವಳು ಅಂದುಕೊಂಡಂತೆ ಅವಳನ್ನು ಮನೆಯ ಹೊರಗಡೆ ಕರೆದುಕೊಂಡು ಬಂದು ಕಾಲ್ ಮಾಡಿಸಿದ್ದಾರೆ. ಅವಳ ಜೊತೆ ಕಿಟ್ಟಿ ಬಂದಿದ್ದಾನೆ. ಅವನಿಗೆ ಕೆಲವು ವಿಷಯಗಳು ತಿಳಿದುಕೊಳ್ಳುವ ಅವಶ್ಯಕತೆ ಇತ್ತು. ರಾಮಚಾರಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ. ಈ ಧಾರಾವಾಹಿಯಲ್ಲಿ ರಾಮಚಾರಿ ಹಾಗೂ ಕಿಟ್ಟಿ ಎಂಬ ಎರಡು ಅವಳಿ ಜವಳಿ ಮಕ್ಕಳಿರುತ್ತಾರೆ. ಅವರು ಕುಟುಂಬದಿಂದ ದೂರಾಗಿ ಹೇಗೆ ತಮ್ಮ ಜೀವನವನ್ನು ನಿಭಾಯಿಸುತ್ತಾರೆ ಅನ್ನೋದು ಈ ಧಾರಾವಾಹಿಯ ಮುಖ್ಯ ಕಥೆಯಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.